ಇದ್ಯಾಕೆ ಜಲ್ಜಾ ಇನ್ನು ನೀರು ತುಂಬಿಲ್ವೇನೆ? ಅವಾಗ್ಲಿಂದ ಅದೆಷ್ಟು ತುಂಬ್ತಿದ್ಯಾ ಬಾರಿ ಈ ಕಡೆ. ನಾನು ಬಟ್ಟೆ ಬೇರೆ ತೊಳಿಬೇಕು, ಒಂದೆರಡು ಬಿನ್ಗೆ ನಾನು ತುಂಬ್ಕೊಂಡು ಹೋಗ್ತೀನಿ. ಬರೀ ನೀನೇನೇನೋ ತುಂಬ್ಕೊಂಡು ಹೋಗ್ತಿದ್ಯಮ್ಮ, ಅವಾಗ್ಲಿಂದ ನಾನು ನೋಡ್ತಿದ್ದೀನಿ. ಬಾ ಈ ಕಡೆ ಬಾ ಇಲ್ಲಿ. ನಾನೊಂದೆರಡು ದಾರಿ ತುಂಬ್ಕೊಂಡು ಹೋಗ್ತೀನಿ. ಯಾ ಸುಮ್ಮಕ್ ನೀನ್ ಕಳಕೋ. ಇವ ಅಕ್ಕ ನೋಡು ಬಂದ್ಬಿಟ್ಟು ಇವಾಗ ಹೇಳ್ತಿರೋದು ಹೆಂಗ್ ಹೇಳ್ತೈತಂತ. ಅಲ್ ಕಣಕ, ಅವಾಗ್ಲಿಂದ ಅಜ್ಜಿ ಕಿವುಡ್ತಿ ಮಜ್ಜಿ ಎಲ್ಲ ಬಂದ್ಬಿಟ್ಟು ಅವಾಗ್ಲಿಂದ ಒಂದು 10-15 ಬಿನ್ಗೆ ಒಂದೇ ಸಂಖ್ಯೆ ಇಟ್ಕೊಂಡು ಹೋದ್ರು. ಒಂದು 10-15 ಬಿನ್ಗೆ ತಗೊಂಡ್ಬಂದು ಇಟ್ಕೊಂಡ್ಬಿಡುತ್ತೆ. ನನ್ ತುಂಬವರೆಗೂ ಯಾರಿಗೂ ಬಿಡಲ್ಲ ಅಂತ ಕೂತ್ಕೊಂಡ್ಬಿಡುತ್ತೆ. ಏನಾದ್ರೂ ಮಾತಾಡೋದು ತಡಿಯಾಜಿ ಒಂದಿಟ್ಟು ನಾವು ತುಂಬ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ಜಗಳಕ್ಕೆ ಬಿದ್ಬಿಡುತ್ತಾವ ಅಜ್ಜಿ. ನಾನು ಇವಾಗ ಒಂದ್ 2 ಬಿನ್ಗೆ ತುಂಬ್ಕೊಂಡಿದೀನಿ, ಅಲ್ಲಿ ನೀನು ಬಂದ್ಬಿಟ್ಟಲ್ಲಕ್ಕ. ಬೆಳಿಗ್ಗೆ ನಾನು ಕಾದು 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 ಮನೆ ಕೆಲಸ ಮಾಡಿಲ್ಲ ಏನಿಲ್ಲ. ನಾನು ಅವಾಗ್ಲಿಂದ ಕಾಯ್ಕೊಂಡು ನಿಂತು ನನಗೆ ಸಾಕಾಗೋಗೈತೆ. ಅಂತದ್ರಲ್ಲಿ ಇವಕ್ಕ ನೋಡು ಬಂದ್ಬಿಟ್ಟು ಇವಾಗ ಹೆಂಗ ರೇಗಿಸ್ತೈತಂತ. ಗಿರ್ಜಕಯ್ಯ, ನೀನ್ ಅಮ್ಮಕ್ಕಿಂತ ತುಂಬ್ಕೊಡು ಅಂತೆ, ಸುಮ್ಕಿರು. ನಾನು ಹೊಲ್ದ ಹತ್ರ ಬೇರೆ ಹೋಗ್ಬೇಕು, ನಮ್ಮ ಅಪ್ಪನ್ಗೆ ಊಟ ಬೇರೆ ತಗೊಂಡು ಹೋಗ್ಬೇಕು. ಹೊತ್ತಾಗ್ಬಿಡುತ್ತೆ ಇವತ್ತು. ರಾಗಿ ಕುಯ್ಯಕ್ಕೆ ಜನಗಳು ಬೇರೆ ಬಂದಾರೆ, ಆಳುಗಳು. ಅವ್ರಿಗೆಲ್ಲ ನಾನು ತಿಂಡಿ ಎಲ್ಲ ತಗೊಂಡು ಹೋಗ್ಬೇಕು, ಊಟ ಮಾಡ್ಕೊಂಡು ಹೋಗ್ಬೇಕು. ಹೊತ್ತಾಗೋದ್ ಕಡೆ ಸುಮ್ನಿರು. ಅಯ್ಯ, ದಿನಾಲು ಅವಜ್ಜಿ ಅದೇ ಗೋಳ ಆಯ್ತು ಕಣ ಮಾತ್ಲಾಗಿ. ನಾನ್ ನೋಡೋವರೆಗೆ ನೋಡ್ತೀನಿ. ಇನ್ನೊಂದ್ ದಿವಸ ಏನಾದ್ರು ಅವಜ್ಜಿ ಹಿಂಗೆ ಅವತಾರಗಳು ಮಾಡ್ಲಿ. ಏನಿಲ್ಲ, ಡ್ರಮ್ ತಗೊಂಡ್ಬಿಟ್ಟು, ನಮ್ದು ಒಂದ್ 2-3 ಡ್ರಮ್ಗಳಿದಾವೆ. ಒಂದ್ 100 ಬಿನ್ಗೆ ಹಿಡಿ ಅಂತದು. ಒಂದ್ 10-15 ಬಿನ್ಗೆಗಳಿದಾವೆ. ಬಕೆಟ್ಗಳು ಏನೇನ್ ಬೇಕು, ತಪ್ಲೆಗಳು ಬಿಡಲ್ಲ. ಎಲ್ಲ ಸೌಟ್ ಸಮೇತ ತಗೊಂಡ್ಬಂದ್ಬಿಟ್ಟು ನೀರ್ ತುಂಬ್ಕೊಂಡು ಹೋಗ್ಬಿಡ್ತೀನಿ ಇಲ್ಲೇ ನಿನ್ಕೊಂಡ್ಬಿಟ್ಟು. ಸಂಜೆ ಕಡೆಯಿಂದ ಆದ್ರೂ ಯಾರಿಗೂ ಬಿಡಲ್ಲ. ಹಂಗ್ ಮಾಡ್ಬಿಡ್ತೀನಿ. ಅವಜ್ಜಿದ ಯಾಕ ಬರ್ತಾ ಅತಿ ಆಗ್ತಾ ಬರ್ತೈತೆ. ಏನಂತ ಕಡಿರ್ಬೇಕು. ನಾವೊಂದ್ ಬಿನ್ಗೆ ನೀರು ಹಿಡಿಯಕ್ಕೆ ನೀರ್ ತುಂಬ್ಕೊಂಡು ಹೋಗೋದ್ ಬೇಡವಾ? ಅಷ್ಟ್ ದೂರಿಂದ ಯಾಕೊಂಡ್ ಬಂದ್ ಇಲ್ಲಿ ನೀರು ಇಟ್ಕೊಂಡು ಹೋಗ್ಬೇಕು ನಾವು. ಮನೆ ಪಕ್ಕದಲ್ಲಿ ಹೆಂಗ ಜಾಗ ಐತೆ, ಹತ್ರದಲ್ಲೇ ಹೆಂಗ ನಲ್ಲಿ ಸಿಗುತ್ತೆ ಅಂತ ಅವಜ್ಜಿ ಬಂದ್ಬಿಟ್ಟು ಇಲ್ದವೆಲ್ಲ ಇರಬರ ಬಿನ್ಗೆ ಬಕೆಟ್ಗಳೆಲ್ಲ ಇಟ್ಕೊಂಡು ಜಂಬ ಮಾಡುತ್ತೆ. ನಾನು ಅಷ್ಟೇ ಮತ್ತೆ. ನೋಡಿ ಇವಾಗ ಗಿರ್ಜಕ್ಕ ಮಾತಾಡ್ತಿರೋದು. ಅಲ್ಕಣ್ ಗಿರ್ಜಕ್ಕಯ್ಯ, ನೀನ್ ನನ್ನ ಮೇಲೆ ರೇಗಾಡಿದ್ರೆ ಅವಜ್ಜಿ ಬಂದಾಗ ಏನು ಮಾತಾಡೋದಿಲ್ಲ, ಉಸಿರೇ ತೆಗಿಯಲ್ಲ. ಸುಮ್ಮಕ್ ಮೂಲೆಯಲ್ಲಿ ಬಂದ್ಬಿಟ್ಟು ಒಂದ್ ಕಡೆ ಈ ಹುಲಿ ಮುಂದೆ ಜಿಂಕೆ ನಿಂತಿರಂಗೆ ಹೋಗ್ಬಿಟ್ಟು ಒಂದ್ ಕಡೆ ಪಕ್ಕದಲ್ಲಿ ಸುಮ್ನೆ ಎದ್ರಕೊಂಡು ಮುದ್ರಕೊಂಡು ನಿಂತ್ಕೊಡ್ತೀಯ. ಇವಾಗ ಹಿಂಗ್ ರೇಗಾಡ್ತಿದ್ಯಾ? ಅವಜ್ಜಿ ಬರುತ್ತಲ್ಲ, ಅವಜ್ಜಿ ಬಂದಾಗ ಅವಜ್ಜಿ ಮುಂದೆ ಮಾತಾಡೋ. ನೀನು ತಾಕತ್ತಿದ್ರೆ ನೋಡ್ತೀನಿ ನಾನು. ಅಮ್ಮಣ್ಣೆ, ಯಾರ ಮುಂದೆ ಮಾತಾಡ್ತಿರೋದು? ಏನ್ ನನ್ಗೇನ್ ಎದ್ರಕ್ಕೆ ಅಂತ ಕಡಿದ್ಯಾ? ಅವಜ್ಜಿ ನೋಡ್ಬಿಟ್ರೆ, ಕಿವುಡ್ತಿ ಮಜ್ಜಿ ನೋಡ್ಬಿಟ್ರೆ ಎದ್ರಾಗಿದ್ರ ಸೀನೆ ಇಲ್ಲ ಬಿಡು. ಏನೋ ಪಾಪ ಹಿರೇ ಮನುಷ್ಯದಲ್ವಾ ಅವಜ್ಜಿ. ಪಾಪ ಹಿರಿಯವರು, ನಮ್ಕಿಂತ ವಯಸ್ಸಲ್ಲಿ ದೊಡ್ಡವರು. ಅದಕ್ಕೆ ಏನ್ ಬೆಲೆ ಕೊಡಬೇಕು, ಬೆಲೆ ಕೊಟ್ಟು ಮಾತಾಡ್ತೀನಿ ಅಟ್ಟೆ. ಜಂಬದೇನಾರು ಮಾತಾಡಕ್ ಬಂದ್ರೆ ಯಾರಿಗೂ ಬಿಡಲ್ಲ ನಾನು. ನನ್ ಸವಾಸಿನೂ ಗೊತ್ತಿಲ್ಲ ಅಂತ ಕಡಿದ್ಯಾ ನಿನ್ಗೆ? ಏನಿಲ್ಲ ನಾನು. ನೀವೆಲ್ಲ ಎದ್ರಕಣ್ತೀರ ಅವಜ್ಜಿಯಿಂದ. ನೀವೆಲ್ಲ ಎದ್ರಕಣ್ತೀರಂತ ನಾನು ಎದ್ರಕಣ್ತೀನಿ ಅಂತ ಕಡಿದ್ಯಾ? ಎದ್ರಕಣಗಿದ್ಕಣೋದು ಇದೇ ಇಲ್ಲ ಕಣ್ ಬಿಡು ನಾನು. ಮಾಡ್ತೀನಿ ತಡಿ ಇವಾಗ. ಆ ತಿಮ್ಮಜ್ಜಿ ಐತಲ್ಲ, ಬೆಳಗ್ಗೆಯಿಂದ ನನಗೊಂದು ತೊಟ್ಟು ನೀರು ಹಿಡಿಯಕ್ ಬಿಟ್ಟಿಲ್ಲ. ಇರೋಬರೋ ಬಿನ್ಗೆ, ಚೊಂಬು, ಬಕೆಟ್ಟು, ಪಾತ್ರೆಗಳು ಎಲ್ಲ ತಗೊಂಬಂದ್ಬಿಟ್ಟು ತುಂಬ್ಕೊಂಡು ಹೋಗ್ಬಿಟ್ಟೈತೆ. 1 ಗಂಟೆ ಆದ್ರೂ ನೀರ್ ಬಿಟ್ಟಲ್ಲ. ಯಾರಿಗೂ ನೀರ್ ಹಿಡಿತೀನಿ ಅಂದ್ರು ತಿಂಡಿ ಮಾಡ್ಬೇಕಣಜಿ, ಅಡಿಗೆ ಮಾಡ್ಬೇಕಣಜಿ, ನೀರ್ ಬಿಡಜಿ ಅಂತ ಹೇಳಿದ್ರು ಬಿಟ್ಟಿಲ್ಲ. ಮಾಡ್ತೀನಿ ತಡಿ. ಗಿರ್ಜಕ್ಕಂಗೆ ಉಬ್ಬತ್ತಿಸ್ಬಿಟ್ಟು ಗಿರ್ಜಕ್ಕಂಗೂ ಅವಜ್ಜಿಗೂ ಜಗಳ ಮಾಡಕ್ ಮಾಡ್ಬಿಡ್ತೀನಿ. ಮಾಡ್ತೀನಿ. ಅವಜ್ಜಿ ಬರ್ಲಿ ಅಂತ ಕಾಯ್ತಿದ್ದೀನಿ. ಈ ಕಡೆ ಬರುತ್ತೆ, ಇನ್ನೊಂದ್ 2 ಬಿನ್ಗೆ ಇಟ್ಕೊಂಡ್ ಬರ್ಲಿ ಅಂತ ಕಾಯ್ತಿದ್ದೀನಿ. ಮಾಡ್ತೀನಿ. ಯಾಕಂಡ್ ಗಿರ್ಜಕಯ್ಯ, ಸುಳ್ಳು ಯಾಕೆ ಹೇಳ್ತಿ? ಯಾಕಂಡ್ ಸುಮ್ಮನೆ ಗಿರ್ಜಕಯ್ಯ ನೀನು. ನನ್ನ ಮುಂದೆ ಸುಳ್ಳು ಹೇಳಕ್ ಬರ್ಬೇಡ ನೀನು. ನಾವು ಎದ್ರಕಡ್ತೀವಿ ಅಂತಾರೆ ಗೊತ್ತು. ನೀನು ಎದ್ರಕಡ್ತಿ ಯಾಕಂಡ್ ಹೇಳು ಅವಜ್ಜಿ ಕಿವುಡ್ತಿ ಮಜ್ಜಿಯಿಂದ. ಈಗ ಬರುತ್ತೆ. ಬಂದ್ಬಿಟ್ಟು ಒಂದ್ 2 ಬಿನ್ಗೆ ತಗೊಂಬಂದಿದ್ದೀನಿ, 1 ಬಿನ್ಗೆ ತಗೊಂಬಂದಿದ್ದೀನಿ, ಬಕೆಟ್ ತಗೊಂಬಂದಿದ್ದೀನಿ, ನೀರ್ ಇಡ್ಬೇಕು ಅಂತ ಬರುತ್ತಲ್ಲ. ಅವಾಗ ನೀನ್ ಏನ್ ಹೇಳ್ತೀಯ ನೋಡಂತಡಿ. ಸುಮ್ಮಕ್ ನೀನ್ ಕಡ್ತೀಯ ನೀನು ಎದ್ರಕಂಡು. ಎಲ್ಲಾರು ನಿನ್ ಕಣಂಗೇನೆ. ಅವಜ್ಜಿ ಜಗಳ ಆಡುತ್ತೆ, ಬೋಯುತ್ತೆ ಅಂತ ಎದ್ರಕಂಡು. ನನಗ್ ಗೊತ್ತಿಲ್ವೇನಕ್ಕ? ಅಮ್ಮಣ್ಣೆ, ಯಾಕ ನೀನ್ ಬರ್ತಾ ಯಾಕ ಹೆಂಗ್ ಬೇಕಂಗ್ ಮಾತಾಡ್ತಿದ್ಯಾ? ನಾನೇ ಯಾಕೆ ಎದ್ರಕಣ ಅವಜ್ಜಿಯಿಂದ? ಪರವಾಗಿಲ್ಲ ಕಣೆ, ನೀನು ಒಂದಿಟ್ಟು ಬರ್ಲಿ ಕಣೆ. ಹೇಳೆ ನೋಡೋಣ, ಅವಜ್ಜಿ ಬರ್ಲಿ ಇಲ್ಲ ಅವ್ರ ಮನೆಯವ್ರಿಗೆಲ್ಲ ಕರ್ಕೊಂಡ್ ಬರ್ಲಿ, ನೋಡೇ ಬಿಡ್ತೀನಿ ನಾನು ಒಂದ್ ಕೈ. ನನ್ನ ಹತ್ರ ಅವೆಲ್ಲ ಇಲ್ಲ ಕಣಮ್ಮ. ನಾನು ಎದ್ರಾಗಿದ್ರದ್ ಏನಿಲ್ಲ. ಹಿಂದ ಬಂದವರು ಹಿಂದ್ ಬಂದ್ಬಿಟ್ಟು ನೀರ್ ತುಂಬ್ಕೊಂಡು ಹೋಗ್ಬೇಕು, ಮುಂದ್ ಬಂದಿರೋರು ಮುಂದೆ ಬಂದ್ಬಿಟ್ಟು ನೀರ್ ತುಂಬ್ಕೊಂಡು ಹೋಗ್ಬೇಕು. ಅದನ್ನು ಬಿಟ್ಬಿಟ್ಟು ನಾನು ಅಲ್ಲಿ ಹೋಗಿದ್ದೀನಿ, ಇಲ್ಲಿ ಹೋಗಿದ್ದೆ, ಬಿನ್ಗೆ ಇಟ್ಟೋಗಿದ್ದೆ, ಬಕೆಟ್ ಇಟ್ಟೋಗಿದ್ದೆ, ಪಾತ್ರೆ ಇಟ್ಟೋಗಿದ್ದೆ, ಅದಿಟ್ಟೋಗಿದ್ದೆ ಅಂತ ಹೇಳಿದೆ. ನನ್ನ ಮುಂದೆ ಅವೆಲ್ಲ ನಡೆಯಲ್ಲ ಕಣಮ್ಮ ನಾಟಕಗಳು. ಬರ್ಲಿ ತಡಿ ನೋಡ್ತೀನಿ. ನಾನು ಯಾರಿಗೂ ಎದ್ರಕಡಲ್ಲ, ಅವಜ್ಜಿಗೂ ಎದ್ರಕಡಲ್ಲ, ಅವ್ರ ಅಪ್ಪಂಗೂ ಎದ್ರಕಡಲ್ಲ ನಾನು. ನನಗೆ ತಲೆ ಕೆಡಬೇಕು ನಾನು. ಗಿರ್ಜಕ ಹಿಂಗೆ ಸರಿಯಾಗಿ ಹಾಕೊಟ್ಟಿದ್ದೀನಿ. ಬರ್ಲಿ ಅವಜ್ಜಿ, ಬಂದೇ ಬರುತ್ತೆ. ಇನ್ನೊಂದು 10 ನಿಮಿಷದಲ್ಲಿ ಬರುತ್ತೆ. ಇಬ್ಬರಿಗೂ ಸರಿಯಾಗಿ ಜಗಳ ಬೀಳುತ್ತೆ. ತಡಿ ಮಾಡ್ತೀನಿ. ಇನ್ನೊಂದ್ ದಿವಸ ಅವಜ್ಜಿ ಕಿವುಡ್ತಿ ಮಜ್ಜಿ ಈ ಕಡೆ ನೀರ್ ಹಿಡಿಯಕ್ ಬರ್ಬಾರ್ದು, ಹಂಗ್ ಮಾಡ್ಬೇಕು. ಬಲು ಜಮ್ದಿಂದ ಮಾತಾಡುತ್ತ ಅವಜ್ಜಿ ಮಾತ್ರ. ಸಾಕು ಮಾತಾಡಿದ್ದು. ಬಾ ಈ ಕಡೆ, ಬಿನ್ಗೆ ತುಂಬ್ತೇನು. ನಾನು ನೀರ್ ಇಟ್ಕೊಂಡು ಹೋಗ್ಬೇಕು, ನನಗೆ ಕೆಲ್ಸಗಳಿದಾವೆ. ಗೊತ್ತಾಯ್ತು. ನೀರ್ ಎದ್ರಕಣ್ತಿ ಅಂತ ನಾನು ಯಾಕೆ ಎದ್ರಕಣಕ್ ಹೋಗಲ್ಲ.
ಕಣೆ ಅಕ್ಕ ಆಯ್ತು. ನೀರ್ ತುಂಬಿ ನಾನು ಬಿನ್ಗೆ ಎತ್ಕೊಂಡಿದ್ದೀನಿ ತಡಿ ಒಂದ್ರಿಟ್ಟು. ಇದು ಜಾಸ್ತಿ ದೊಡ್ಡದ ಬಿನ್ಗೆ ಐತೆ, ಭಾರ ಐತೆ ಜಾಸ್ತಿ, ಎತ್ತಕ್ಕಾಗಲ್ ಕಣಕ್ಕ, ತಡಿಯಕ್ಕ ಒಂದ್ರಿಟ್ಟು ನಿಧಾನಕ್ಕೆ ಎತ್ಕೊಂಡ್ತೀನಿ. ಅಯ್ಯ 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 ಅದೇನ್ ಹುಡುಗಿರಾಗಿದ್ದೀರ ಏನ ಮಾತ್ಲಾಗಿ, ಯಾವಾಗ ಒಂದ್ ಬಿನ್ಗೆ ಎತ್ತಕ್ಕಾಗಲ್ಲ. ಅಯ್ಯ ನಿಮ್ದಂಗೆ ನಾವು ವಯಸ್ಸಲ್ಲಿದ್ದಾಗ ನಾವೆಲ್ಲ ಎರಡೆರಡು ಮೂರ್ ಬಿನ್ಗೆ ಹೊತ್ಕೊಂಡು ಹೋಗ್ತಿದ್ದು. ನೀನ್ ನೋಡಿದ್ರೆ ಒಂದ್ ಬಿನ್ಗೆ ಎತ್ತಕ್ಕೆ ಭಾರ ಐತೆ ತೂಕ ಐತೆ ಅಂತ ಹೇಳ್ತಿದ್ಯಲ್ಲ ನಿನ್ ತಾಯಿ. ಅಯ್ಯ 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 ಪುಣ್ಯಾತ್ಗಿತಿ ಹೋಗ ಮಾತ್ಲಾಗಿ. ಅದೇನು ಊಟ ಮಾಡ್ತಿರೋ ಅದೇನು ಏನ್ ತಿಂತೀರಮ್ಮ ನೀವು, ಶಕ್ತಿ ಇಲ್ವಾ ನಿನಗೆ, ಎತ್ತ ಏನು ಆಗಲ್ಲ. ಅಯ್ಯ 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 ಈ ಹುಡುಗಿರೆಲ್ಲ ಬೋದ್ಬಿಟ್ಟು ನಿಲ್ಕೊಂಡ್ಬಿಟ್ಟಿದ್ದಾರೆ. ನಾವೇ ನೀರ್ ಗಿರ್ ಹಿಡಿಯೋದು ಬೇಡವಾ, ಬೆಳಗ್ಗೆಯಿಂದ ಬರೀ ಇವರೇ ಹಿಡಿತಿದ್ದಾರೆ. ನಾನೊಂದಿಟ್ಟು ಜನಗಳು ಕಡಿಮೆ ಆದ್ಮೇಲೆ ಆಮೇಕಿಂದ ಬಂದು ನೀರ್ ಹಿಡಿಯೋದಂತ ನಾನ್ ನೋಡಿದೆ, ಅಲ್ಲ ಬಂದು ನಿಂತಿದಾರಲ್ಲ ಬಿನ್ಗೆ ಇಟ್ಕೊಂಡು. ಏನ್ರಪ್ಪ ಮಾಡೋದು ಹಿಂಗಾದ್ರೆ? ಏ ಅಮ್ಮಣ್ಣಿ ಇದೇ ಅಂದ್ರೆ ನೀವು ನಾವೇ ನೀರ್ ಗಿರಿ ಹಿಡಿಯೋದು ಬೇಡವಾ, ಬೆಳಗ್ಗೆಯಿಂದ ಬರೀ ನೀವೇ ಹಿಡಿತಿದ್ರಲ್ಲ. ಅಯ್ಯ 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 ಅದೇನು ಹುಡುಗಿರಾಗಿದ್ದೀರೋ ಏನ್ರ ಮಾತ್ಲಾಗಿ. ಒಂದ್ರಿಟ್ಟು ನೀರಿನ ಕ್ಯಾನ್ ಎಲ್ಲ ತೊಳೆದ್ಬಿಟ್ಟು, ನಾನೇನು ಜಾಸ್ತಿ ಏನು ಇಟ್ಕೊಂಡು ಹೋಗಲ್ಲ ಕಣಮ್ಮ, ಇದು ಹಾಲಿನ ಕ್ಯಾನ್ ಐತೆ, ಒಂದ್ರಿಟ್ಟು ತೊಳೆದ್ಬಿಟ್ಟು ನೀರು ತುಂಬ್ಕೊಂಡು ಹೋಗ್ತೀನಿ ಆಟೆಯ. ನನಗೆ ಒಂದ್ರಿಟ್ಟು ಬಿಟ್ಬಿಡ್ರಮ್ಮ ಸಾಕು, ಆಮೇಕಿಂದ ನೀವೇನಾದ್ರೂ ಮಾಡ್ಕೊಳ್ರಿ, ಎಷ್ಟಾದ್ರೂ ತುಂಬ್ಕೊಂಡು ಹೋಗ್ರಿ, ಒಂದು 100 ಬಿನ್ಗೆ ಇಟ್ಕೊಂಡೆ ತುಂಬ್ಕೊಂಡು ಹೋಗ್ರಿ, ನಾನು ಬೇಡ ಅಂತ ಹೇಳಲ್ಲ. ನನಗೊಂದ್ರಿಟ್ಟು ಬಿಟ್ಕೊಡ್ರಮ್ಮ. ನಾನು 3/4 ಗಂಟೆಯಿಂದ ಅಲ್ಲಿಂದ ಕುಂತು 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 ಅವಾಗ್ಲಿಂದ ನೋಡ್ತಿದ್ದೀನಿ, ಅವಾಗ ಬಿಡ್ತಾರೆ ಇವಾಗ ಬಿಡ್ತಾರೆ ಅಂತ. ಅದೆಷ್ಟಂತ ನೀರು ಹಿಡಿತೀರಾ ನೀವು? ಗಿರ್ಜಿ ನೀನ್ ಬೆಳಗ್ಗೆ ನಾನು ನೀರು ಹಿಡಿತಿದ್ಯಲ್ಲ, ಇನ್ನೂ ಸಾಕಾಗಿಲ್ವೇನೆ ನಿನ್ಗೆ? ಎಂತ ಕತೆ ಆಗೋಯ್ತು ನೋಡ್ರಪ್ಪ ಇವಾಗ. ಈ ವಜ್ಜಿ ಕತೆ ನೋಡ್ರಿ, ಇಲ್ಲಿ ಲೆಕ್ಕ ಹಾಕ್ರಿ. ಪಾಪ ಗಿರ್ಜಗ ಬೆಳಿಗ್ಗೆಯಿಂದಾನು ಒಂದೇ ಒಂದು ಬಕೆಟ್ ಅಲ್ಲ ಒಂದ್ ಚೊಂಬುನು ನೀರ್ ಇಟ್ಕೊಂಡು ಹೋಗಿಲ್ಲ. ಅವಾಗ್ಲಿಂದಾನು ಪಾಪ ಬಂದ್ಬಿಟ್ಟು ಬೀನ್ಗೆ ಬಕೆಟ್ ಇಟ್ಕೊಂಡು ಕಾಯ್ಕೊಂಡು ನಿಂತೈತೆ. ಅಂತದ್ರಲ್ಲಿ ಈ ವಜ್ಜಿ ಬಂದ್ಬಿಟ್ಟು ಬೆಳಿಗ್ಗೆಯಿಂದಾನು ಒಂದು 20-30 ಕೊಡ ನೀರ್ ತುಂಬ್ಕೊಂಡು ಹೋಗೈತೆ. ಇವಾಗ ಬಂದ್ಬಿಟ್ಟು ಗಿರ್ಜಕ ಹಿಂಗೆ ಬೆಳಗ್ಗೆಯಿಂದ ನೀರ್ ಹಿಡಿತಿದ್ಯಾ, ನಮ್ಗೊಂಚೂರು ಬಿಡೆ ಅಂತ ಹೇಳ್ತೈತೆ. ನಾನು ಹೇಳಿದಕ್ಕೂ ಸರಿ ಆಯ್ತು. ಗಿರ್ಜಕ ಹಿಂಗ್ ಸರಿಯಾಗಿ ಕೋಪ ಬಂದಿರ್ಬೇಕು ಈಟತಿಗೆ. ಮಾಡೋದ್ ತಡಿ ವಜ್ಜಿಗೆ ಐತೆ ಐತೆ. ಕಿಡ್ತಿ ಮಜ್ಜಿ, ಇನ್ನೊಂದ್ ದಿವಸ ನೀನು ಈ ಕಡೆ ನೀರಿದ್ದು ಇದ್ರ ಕಡೆ ಕಾಲಿಡ್ಬಾರ್ದು ನೀನು, ಹಂಗ್ ಮಾಡಿಸ್ತೀನಿ ತಡಿ ನಿನ್ಗೆ ಐತೆ. ನನ್ಗೂ ನಿನ್ ಮೇಲೆ ಬಹಳ ದಿವಸದಿಂದ ದ್ವೇಷ ಇತ್ತು. ಯಾರಿಗೂ ನೀರ್ ಹಿಡಿಯಕ್ಕೆ ಬಿಡೋದು ಈ ವಜ್ಜಿ. ಒಂದೊಂದ್ ಗಂಟೆಗೆ ಅರ್ಧ ಗಂಟೆಗೆ 10 ನಿಮಿಷಕ್ಕೂ ಒಂದೊಂದು ಚೊಂಬಂತೆ ಬಕೆಟ್ ಅಂತೆ ಪಾತ್ರೆ ಅಂತೆ ಅದಂತೆ ಇದಂತೆ ಅಂತ ಇಟ್ಕೊಂಡ್ ಬರೋದು, ನೀರ್ ತುಂಬ್ಕೊಂಡು ಹೋಗೋದು, ಇದೇ ಆಗೋಯ್ತು ದಿನಾರುದನು. ಮಾಡೋದ್ ತಡಿ ನಿನ್ಗೆ ಗಿರ್ಜಕ್ಕೆ ಇವಾಗ. ನೋಡ್ದೇನಪ್ಪ ಈ ವಜ್ಜಿ ಕತೆನ, ಬೆಳಗ್ಗಿಂದ ನಾನು ಒಂದು 100 ಬಿನ್ಗೆ ಇಟ್ಕೊಂಡು ಹೋಗಿದ್ದೆ ನೀನೇ ಅಂತೆ. ಒಂದೇ ಒಂದು ತೊಟ್ಟು ನೀರು ಹಿಡಿದಲ್ಲ ನಾನು. ಇನ್ನು ಇವಾಗ ಬಂದ್ಬಿಟ್ಟು ಒಂದು ಬಕೆಟ್ ಅದನ್ನು ಒಂದು ಬಿನ್ಗೆ ಇಟ್ಕೊಂಡು ಅವಾಗಲಿಂದ ನಾನು ಕಾಯ್ಕೊಂಡು ನಿಂತಿದ್ದೀನಿ, ನೀರು ಬೇರೆ ಯಾಕೆ ಕಡಿಮೆ ಬರ್ತೈತೆ ಅಂತ. ಬಂದ್ಬಿಟ್ಟು ನೀನು ನೀರೆಲ್ಲ ಹಿಡಿದ್ಬಿಟ್ಟು ನೀನು ಬೆಳಗ್ಗೆಯಿಂದ ನನಗೆ ನೀರು ಹಿಡಿತಿದ್ಯಾ ಅಂತ ಹೇಳ್ತಿದ್ಯಾ. ಒಂದು ಚೊಂಬ್ ನೀರು ಇಟ್ಕೊಂಡು ಹೋಗಿಲ್ಲ, ಏನಿಲ್ಲ. ನಿಂದು ಯಾಕೆ ಅವತಾರಗಳು ಜಾಸ್ತಿ ಆಗ್ತಿದ್ದಾವ ಕಣಜಿ. ಓಹೋ, ನಾನು ಏನೋ ಸುಮ್ಮನಾಗಿದ್ದೀನಿ, ಏನೋ ಹಿರಿಕರು ವಯಸ್ಸಾದವರು ಏನು ಮಾತಾಡಬಾರ್ದಂತ ಸುಮ್ಕಿದ್ದೀನಿ. ನೀನು ಇಲ್ದಾಗೆಲ್ಲ ಹೇಳ್ಬಿಟ್ರೆ ನೋಡು ನನಗೆ ಬಲು ಕೋಪ ಬಂದ್ಬಿಡುತ್ತೆ ಮತ್ತೆ. ಒಳ್ಳೆ ಮಾತಲ್ಲ ಹೇಳ್ತಿದ್ದೀನಿ, ನೀನು ಪಾಡಿಗೆ ಸುಮ್ಮಕ್ಕೆ ಹೋಗ್ಬಿಡು. ಈಗಡೆ ಅಮ್ಮಣ್ಣಿ ನೀರು ಬಿಡ್ಬಿಡ ಕಣೆ. ನಮ್ದೆಲ್ಲಾದ್ರೂ ಬಿನ್ಗೆ ಬಕೆಟ್ ಎಲ್ಲ ನೀರು ತುಂಬ್ಕೊಂಡಾದ್ಮೇಲೆ ಏನಾದ್ರು ಮಾಡ್ಕೊಳ್ಳಿ ವಜ್ಜಿ. ಏನಮ್ಮ ತಿಂಡಿನ? ತಿಂಡಿ ಮಾಡಿರ್ಲಿಲ್ಲ ಕಣೆ ಗಿರ್ಜಿ ನಮ್ಮ ಮನೇಲಿ ಇವತ್ತು. ನಮ್ಮ ಹುಡುಗಿ ಇದ್ದಾಳಲ್ಲ ನಿಂಗಮ್ಮ, ಇವತ್ತು ತಿಂಡಿ ಮಾಡಿರಲ್ಲ. ಒಂದ್ರಿಟ್ಟು ಮುದ್ದೆ ಬಸಾರು ಮಾಡಿಬಿಟ್ಟು ಅನ್ನ ಮಾಡಿದ್ಲು. ಬಲು ಚೆನ್ನಾಗಿ ಮಾಡ್ತಾಳೆ ಕಣಮ್ಮ ನನ್ನ ಸೊಸೆ ಮಾತ್ರ. ನಿನ್ಗೂ ಸಾಂಬಾರ್ಗಿ ಬರ ಏನಾರ ಬೇಕಾದ್ರೆ ಹೇಳು, ಅದಕ್ಕೇನಂತೆ ಹೇಳ್ತೀನಿ, ನಮ್ಮ ಅಮ್ಮನಿಗೆ ಹಾಕ್ಕೊಡ್ತಾಳೆ. ನೀನು ತಿಂಡಿ ಮಾಡಿಲ್ಲ ಅಂತ ಹೇಳ್ತಿದ್ಯಾ, ಬಾರೆ ನಮ್ಮಂದೇನೆ ನೀನು ಒಂದ್ರಿಟ್ಟು ತಿನ್ಕೊಂಡು ಹೋಗುವಂತೆ, ಅದಕ್ಕೇನಂತೆ. ನೀನು ಯಾವಾಗ್ಲೂ ಅವ್ರ ಮನೆ ಇವ್ರ ಮನೆ ಅಂತ ಬರೀ ಹರಟೆ ಹೊಡ್ಕೊಂಡು ತಿರ್ಗಾಡ್ತಿದ್ರೆ ಪಾಪ ನಿಮ್ಮ ಅಪ್ಪನ ಪಾಡ್ಯಾಳು. ಒಂದ್ರಿಟ್ಟು ಬೇಗ ಹೇಳ್ಬೇಕಮ್ಮ, ಚಳಿ ಅಂತ ಹಂಗೆ ಮಲ್ಕೊಂಡ್ಬಿಟ್ರೆ ಆಗುತ್ತಾ? ಬೇಗ ಎದ್ಬಿಟ್ಟು ತಿಂಡಿ ಅಡಿಗೆ ಮಾಡ್ಬೇಕು, ನಮ್ಮಂಗೇನೆ ಮಾಡ್ಕೊಂಡು ತಿನ್ಬೇಕಮ್ಮ. ತಿಂಡಿ ಇಲ್ಕಣಜ್ಜಿ ಅಂತ ಹೇಳ್ತಿದ್ಯಾ ಇನ್ನೂ. ಬಾ ಇರ್ಲಿ, ಏನ್ ಪರವಾಗಿಲ್ಲ. ನಮ್ಮನೇಲೆ ನೀನು ಊಟ ಮಾಡ್ಕೊಂಡು ಹೋಗುವಂತೆ, ಅಡಿಗೆ ಮಾಡಿದೀವಿ. ಯಪ್ಪ ಈ ವಜ್ಜಿಯಿಂದ ಬೇಡಪ್ಪ ಕತೆ, ತಲೆ ಕೆಟ್ಟು ಹೋಗ್ಬಿಡುತ್ತೆ. ನಾನ್ ನೀರಿಡಿಲ್ಲ ಅಂದ್ರೂ ಪರವಾಗಿಲ್ಲ, ಹೆಂಗ ನಾನು ಒಂದ್ ಬಿನ್ಗೆ ಎತ್ತು ತುಂಬ್ಕೊಂಡು ಹೋಗ್ಬಿಡ್ತೀನಿ ಕಣಪ್ಪ, ಏನಾರ ಮಾಡ್ಕೊಳ್ಳಿ ಈ ಗಿರ್ಜಕ ಆ ವಜ್ಜಿಯಿಂದ. ಯಪ್ಪ ತಲೆ ಕೆಟ್ಟು ಹೋಗ್ಬಿಡುತ್ತೆ. ಒಬ್ಬ ಇದ್ರೆ ತಿಂಡಿ ಆಯ್ತಾ ಅಂತ ಕೇಳುತ್ತೆ, ಮಾತಾಡ್ಸುತ್ತೆ. ಚೆನ್ನಾಗಿ ಮಾತಾಡ್ಸಿದ್ರೆ ಜಗಳ ಆಡುತ್ತೆ. ಏನಪ್ಪ ಈ ವಜ್ಜಿಯಿಂದ? ಅಲ್ಲ ನಮ್ದಿರ್ಲಿ ಪಾಪ ನಿಂಗಕ್ಕ ಇವ್ರು ಸೊಸೆ ಅವಕ್ಕನ್ ಪಾಡ್ಯಾಳು ದಿನಾಲುನು. ಅವಕ್ಕ ಹೆಂಗ್ ನಿಭಾಯಿಸ್ಕೊಂಡು ಹೋಗ್ತಾಯ್ತು ಈ ವಜ್ಜಿ ಹತ್ರ ಅದೆಷ್ಟು ಬಯಸ್ಕೊಂಡು. ಈ ವಜ್ಜಿ ಬೊಯ್ಯಂಗೆ ಏನ್ ಮಾತಾಡಿದ್ರು ತಲೆ ಕೆಡಿಸ್ಕೊಂಡಂಗೆ ಅದ್ ಹೆಂಗಾಯ್ತು. ಅಪ್ಪ ಪಾಪ ಅವಕ್ಕ ನಿಂಗಕ್ಕ ಹಿಂಗ್ ಕತೆ ಹೇಳು. ನಾವೊಂದ್ ಅರ್ಧ ಗಂಟೆ ಇಲ್ಲಿ ನಲ್ಲಿ ತಾವ್ರೋದ್ರು ಎಲ್ಲಾರ ಬಂದಾಗ ಹಿಂಗ ಆಡ್ತೀವಲ್ಲ, ಅವಕ್ಕ ಏನಾಗ್ಬೇಡ. ಏ ಅಮ್ಮನಿ ಇದ್ಯಾಕೆ ಈ ವಜ್ಜಿ ಹಿಂಗಾಡುತ್ತೆ? ಹೋಗತ್ಲಾಗಿ ಯಾವ ತಾಯಿಯೇ, ನಿನ್ ಬಿರ್ಗೆ ಎತ್ಕೊಳವ, ನಾನು ನೀರ್ ಇಟ್ಕೊಂಡು ಹೋಗ್ತೀನತ್ಲಾಗಿ. ನನಗೆ ತಲೆ ಕೆಟ್ಟೋಗಂಗ ಆಗ್ತೈತೆ ಈ ವಜ್ಜಿ ಸವಾಸ್ ಬೇಡ. ಮಜ್ಜಿ ನನ್ನ ಮಾತು ಕೇಳಲಿ, ನನಗೂ ನಿನಗೂ ಜಗಳ ಬೇಡ, ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ.
ನಾನ್ ಬೆಳಗ್ಗೆಯಿಂದ ಒಂದೇ ಒಂದ್ ತೊಟ್ಟಂತ ಒಂದ್ ಚೊಂಬಂತ ನೀರ್ ಇಟ್ಕೊಂಡು ಹೋಗಿಲ್ಲ ಕಣಜ್ಜಿ. ನಿನ್ ತಮ್ಮಯ್ಯ ಅಂತೀನಿ. ನೀನ್ ಪಾಡಿಗೆ ನೀನು ಬೇಕಾದ್ರೆ ನಾನು ನೀರ್ ಇಟ್ಕೊಂಡೆಲ್ಲ ಹೋಗಾದ್ಮೇಲೆ ಬೇಕಾದ್ರೆ ಕಡೆಗೆ ಬಂದ್ಬಿಟ್ಟು ನೀನು ನೀರ್ ಇಟ್ಕೊಂಡು ಹೋಗಜ್ಜಿ. ನಾನು ಮಾತ್ರ ನನ್ ಬಕೆಟ್ ಬಿನ್ಗೆ ಎಲ್ಲ ತುಂಬೋವರೆಗೂ ಮಾತ್ರ ಒಂದೇ ಒಂದ್ ತೊಟ್ಟಂತ ನಿನಗೆ ನೀರ್ ಬಿಡಲ್ಲ ಕಣಜ್ಜಿ. ಇವಾಗ್ಲೇ ಹೇಳ್ತಿದೀನಿ. ನನ್ಗೆ ಮನೇಲಿ ಬೇಕಾದಷ್ಟು ಕೆಲ್ಸಗಳಿದಾವೆ. ಕೆಲ್ಸಗಳನ್ನೆಲ್ಲ ಬಿಟ್ಬಿಟ್ಟು ಇಲ್ಲಿ ನಾನ್ ನೀರ್ ಹಿಡಿಯಕ್ ಬಂದ್ರೆ ನೀನು ನಮ್ ತಲೆ ತಿನ್ಬೇಡ. ಸುಮ್ಮಕ್ ನಿನ್ಕಳಮ್ಮ ನೀನು. ಏನೇ ಅಂದೆ ಗಿರ್ಜಿ ನೀನು? ನನಗೆ ನೀನು ನೀರು ಬಿಡಲ್ಲ ಅಂತ ಹೇಳ್ತಿದ್ಯಾ? ಓಹೋ ಅಕ್ಕನ್ನ ಪರವಾಗಿಲ್ಲ. ಬೆಳಗ್ಗೆ ನಾನು ಬಂದ್ಬಿಟ್ಟು 10-15 ಮಿನಿಟ್ಗೆ ನೀರ್ ಇಟ್ಕೊಂಡು ಹೋಗ್ಬಿಟ್ಟು ನನಗಿವಾಗ ಒಂದೇ ಒಂದು ಕ್ಯಾನ್ ನೀರ್ ಇಟ್ಕೊಂಡು ಹೋಗ್ತೀನಿ ಅಂತ ಹೇಳಿರ ಬಂದ್ಬಿಟ್ಟು ನೀನು ನೀರು ಬಿಡಲ್ಲ ಏನ್ ಮಾಡ್ಕೊಳ್ತೀಯ ಮಾಡ್ಕೊ ಹೋಗಂತ ಹೇಳ್ತಿದ್ಯಾ? ಏನಿಲ್ಲ ನಾನು ನೋಡೋವರೆಗೆ ನೋಡ್ಬಿಟ್ಟು ಪೈಪ ಮುರಿದಾಗ್ಬಿಡ್ತೀನಿ. ಯಾರಿಗೂ ನೀರು ಸಿಗ್ಬಾರ್ದು ಹಂಗ್ ಮಾಡ್ಬಿಡ್ತೀನಿ. ಓಹೋ ಏನ್ ಎದುರಿಸ್ಕು ವಯಸ್ಸಾದಿನ ಮುತ್ಕಿ ಎದುರ್ಕೊಂಡ್ಬಿಡ್ತಾಳೆ. ಎದುರಿಸಿದ್ರೆ ಅಂತ ಎದುರಿಸಕ್ ಬರ್ತಿದ್ಯಾ ನೀನು? ನಾನು ಎದ್ರಾಗಿದ್ರ ಸೀನ್ ಇಲ್ಲ ಕಣ ಹೇಳು. ಯಾರಿಗ ಎದುರಿಸಂಗೆ ನನ್ಗೆಲ್ಲ ಎದುರಿಸಕ್ಕಾಗಲ್ಲ ನೀನು. ಸುಮಕ್ ಹೋಗು. ನಿಮ್ಮ ಅತ್ತೆ ಮುಂದೆ ಇಟ್ಕೊಂಡು ನನ್ನ ಮುಂದೆ ಎಲ್ಲ ಹೇಳಕ್ ಬರ್ಬೇಡ ನೀನು. ಇದ್ಯಾಕತೆ ಇನ್ನು ಹಿಂಗೆ ನಿಂತಿದ್ದೀರಾ? ಗೊತ್ತಾಗ್ಲಿಲ್ವಾ? ಬಂದಾರೆ ಅರ್ಧ ಮುಕ್ಕಾಲು ಗಂಟೆ ಆಯ್ತು, ಇನ್ನು ನೀರು ಹಿಡಿದಲ್ಲ ಹಂಗೆ ಇದ್ದೀರಾ? ಅವರೆಲ್ಲ ಬಿನ್ಗೆ ಬಕೆಟ್ ಎಲ್ಲ ತುಂಬ್ಕೊಂಡು ಹೋಗೋರು. ಆಮೇಕಿಂದ ಬೇಕಾದ್ರೆ ನಿಧಾನಕ್ಕೆ ತುಂಬ್ಕೊಂಡು ಹೋಗ್ತಾರೆ. ಇದು ಒಂದೇ ಒಂದು ಚಾನಲ್ ಹಾಲಿನ ಕ್ಯಾನು ನೀರು ತುಂಬ್ಕೊಂಡು ಬರ್ರಿ. ತೊಳ್ಕೊಂಡು ಏನೂ ಆಗಲ್ಲ. ಒತ್ತಾಯ್ತು, ಊಟ ಮಾಡಿ ಬರ್ರಿ. ನೋಡ್ದ ಪರವಾಗಿಲ್ಲ, ಅತ್ತೆ ಸೊಸೆ ಇಬ್ರಾಳು ಚೆನ್ನಾಗಿದ್ದಾರೆ. ಅಮ್ಮಣ್ಣಿ, ನಿಂಗಮ್ಮ ಒಂದೇಟು ಈ ಕಡೆ ಕೇಳಲಿ. ನಿಮ್ಮ ಅತ್ತೆ ಬೆಳಿಗ್ಗೆ ನಾನು ಒಂದು 15-20 ಬಿನ್ಗೆ ನೀರ್ ಇಟ್ಕೊಂಡು ಹೋಗೈತೆ. ನಾವು ಒಂದೇ ಒಂದು ತೊಟ್ಟು ನೀರ್ ಹಿಡ್ದಿಲ್ಲ ಏನಿಲ್ಲ. ಅಲ್ಲೇ ತಿರ್ಗಾ ಬಂದ್ಬಿಟ್ಟು ಗಂಟೆಗೆ ಒಂದೊಂದ್ಸಲಿ ಬಂದ್ಬಿಟ್ಟು ಪಾತ್ರೆ ತೊಳೆದಿಲ್ಲ, ಬಕೆಟ್ ತೊಳೆದಿಲ್ಲ, ಚೊಂಬ್ ತೊಳೆದಿಲ್ಲ, ಕ್ಯಾನ್ ತೊಳೆದಿಲ್ಲ ಅಂತ ಬಂದ್ಬಿಟ್ಟು ನೀವು ಮಧ್ಯದಲ್ಲಿ ನೀರ್ ಇಟ್ಕೊಂಡು ಹೋಗ್ಬಿಟ್ರೆ ನಾವೇನ್ ಮಾಡದೆ? ಬೆಳಗ್ಗೆ ನಾನು ಒಂದು ತೊಟ್ಟು ನೀರ್ ಹಿಡ್ದಿಲ್ಲ, ಕರೆಂಟ್ ಗಿರಿಟ್ ಹೋದ್ರೆ ಏನ್ ಮಾಡೋಣ? ಏನ್ ಕುಡಿಯೋಣ ನಾವು? ಸುಮ್ಮಕ್ ಹೋಗ್ರಿ ಅತ್ಲಾಗಿ. ಅತ್ತೆ ಸೊಸೆ ಸರಿಯಾಗೇ ಇದ್ದೀರಾ, ಪರವಾಗಿಲ್ಲ ನೀವು ಅಂತಾರ. ಬಯ್ಯಕ ಇನ್ನೊಂದಿಟ್ಟು ಬಯ್ಯಕ. ನಿಂಗಕ್ಕಂದು ಯಾಕ ಅತಿ ಆಗೋಯ್ತು? ಅತ್ತೆ ಸೊಸೆ ನೋಡು ನಿನ್ ಮೇಲೆ ಹೆಂಗ್ ಬರ್ತಿದಾರಂತ ಜಗಳಕ್ಕೆ. ಅವಾಗ್ಲಿಂದ ನಾನು ನೋಡ್ತಿದ್ವಿ ನಿನ್ ಮೇಲೆ ಸದ್ರ ಮಾಡ್ಕೊಂಡಿದಾರ ಕಣಕ. ಸದ್ರ ಚೆನ್ನಾಗೆ ಸದ್ರ ತಿಳ್ಕೊಂಡು ಹಿಂಗ್ ಜಗಳ ಆಡ್ತಿರೋದು. ಮಕ್ಕಳಿಗೆ ಯಾಕ ಒಂದ್ರಿಟ್ಟು ಹೇಳ್ತೀನಿ. ಏನ್ ಭಯ ಏನೇ? ಯಾರಿಂದಾನು ಏನ್ ಭಯ ಇಲ್ಲ ನನಗೆ. ಯಾರಿಂದಾನು ಏನ್ ಎದ್ರ ಕಾಣಲ್ಲ. ಯಾರಿಗೆ ಕಟ್ಕೊಂಡು ನನ್ಗೇನಾಗ್ಬೇಕಾಯ್ತೆ? ಯಾರಿಂದಾನು ನಾನೇನು ಎದ್ರಕೊಂಡಿಲ್ಲ. ಯಾರ ಮಂತಾಲು ಏನು ಊಟ ಮಾಡಕ್ಕೂ ಹೋಗಲ್ಲ, ಯಾರ ಮಂತ ಕುತ್ಕೊಳಕ್ಕೂ ಹೋಗಲ್ಲ. ಈ ಕಡೆ ಅಮ್ಮಣ್ಣಿ ನಿಂಗಮ್ಮ ನೋಡು, ಒಳ್ಳೆ ಮಾತಲ್ಲ ಹೇಳ್ತಿದ್ದೀನಿ. ನೀನ್ ಪಾಡಿಗೆ ನೀನು ಏನ್ ಇನ್ಲಿದ್ದ ಬಂದಿದ್ದೀರೋ ಅತ್ತೆ ಸೊಸೆ, ನಿನ್ ಪಾಡಿಗೆ ನೀವು ನಾವು ಬಕೆಟ್ ಚೊಂಬೆಲ್ಲ ಇಟ್ಕೊಂಡಾದ್ಮೇಲೆ ಬಿನ್ಗೆ ಎಲ್ಲ ಇಟ್ಕೊಂಡು ನೀರ್ ಇಟ್ಕೊಂಡಾದ್ಮೇಲೆ ನಿಮ್ ಪಾಡಿಗೆ ನೀವು ಬಂದ್ಬಿಟ್ಟು ನೀರ್ ಇಟ್ಕೊಂಡು ಹೋಗ್ರಿ. ಅದನ್ನು ಬಿಟ್ಬಿಟ್ಟು ನೀವು ನನ್ಗೆ ರೇಗಿಸ್ಬಿಟ್ರೆ ನೋಡು, ಒಳ್ಳೆ ಮಾತಲ್ಲ ಹೇಳ್ತಿದ್ದೀನಿ. ಅಲ್ಲ ನೋಡ್ದ ಇವತ್ತ ಹೆಂಗ್ ಮಾತಾಡುತ್ತಂತ. ಪರವಾಗಿಲ್ಲ ಒಂದ್ರಿಟ್ಟು ತಡಿ ಒಂದ್ರಿಟ್ಟು. ಪಾಪ ನಮ್ಮ ಅತ್ತೆ ಕಿವಿ ಕೇಳಲ್ಲ, ವಯಸ್ಸಾದ ಮುತ್ಕಿ ಹೆಂಗ ಎದುರಿಸ್ಕೋಬಹುದು ಅಂತ ಬಂದ್ಬಿಟ್ಟು ನಮ್ಮ ಅತ್ತೆ ಮೇಲೆ ರೇಗಾಡ್ತಿದ್ಯಾ ನೀನು? ತಡಿ ಒಂದ್ರಿಟ್ಟು ಬಂದೆ ತಡಿ, ನಿನ್ಗೆ ಮಾಡ್ತೀನಿ ತಡಿ. ಗಿರ್ಜಿ ನಿಂದ ಯಾಕೆ ಅತಿ ಆಯ್ತು ಕಣೆ ನಿಂದು? ಉಗಿ ಅಮ್ಮಣ್ಣಿ ಇನ್ನೊಂದ್ರಿಟ್ಟು ಮಕ್ಕುಗಿ ಅವಳಿಗೆ. ನಾನು ಅವಾಗ್ಲಿಂದ ಒಳ್ಳೆ ಮಾತಲ್ಲ ಹೇಳ್ತಿದ್ದೀನಿ. ಏನು ಮಾತಾಡ್ಸ್ಕಿಂತ ಮುಂಚೆನೇ ಜಗಳಕ್ಕೆ ಬರ್ತಿದ್ದಾಳಲ್ಲೇ. ನನಗೆ ಸದ್ರ ತಿಳ್ಕೊಂಡಿದ್ದಾಳ ಕಣೆಗೆ ಅಮ್ಮಣ್ಣಿ ಅವಳು. ಐತೆ ಇನ್ನು ನೋಡೋದಕ್ಕೆ ಇವಾಗ ಇನ್ನು ಸಖತ್ತಾಗಿರುತ್ತೆ. ನಾನು ಗಿರಿಜಕ್ಕನ ಕಡೆಗೆ ಸಪೋರ್ಟ್ ಆಗಿ ಮಾತಾಡ್ತೀನಿ. ಯಾಕಂದ್ರೆ ಇವ್ರ ಅತ್ತೆ ಸೊಸೆ ಇಬ್ರಾಳು ದಿನಾಲು ನನಗೆ ಒಂದು ತೊಟ್ಟು ನೀರು ಹಿಡಿಯಕ್ ಬಿಡಲ್ಲ. ಬೆಳಗಾಗಿಕ್ಕಿಂತ ಮುಂಚೆನೇ ಎದ್ದಿರಕ್ಕಿಂತ ಮುಂಚೆನೇ ತಗೊಂಬಂದ್ಬಿಟ್ಟು ಬಕೆಟ್ ಅಂತೆ ಅದಂತೆ ಇದಂತೆ ಅಂತ ಎಲ್ಲ ಬಿನ್ಗೆ ಎಲ್ಲ ಇಟ್ಕೊಂಡ್ಬಿಟ್ಟು ಎಲ್ಲಾರ್ದು ಅವ್ರೆಲ್ಲ ಮನೆಯಲ್ಲ ನೀರೆಲ್ಲ ತುಂಬ್ಕೊಂಡಾದ್ಮೇಲೆ ನಮಗ್ ಬಿಡ್ತಾರೆ. ಅಲ್ಲಿವರೆಗೂ ಬಿಡಲ್ಲ ಏನಿಲ್ಲ. ಮಾಡ್ತಿ ತಡಿ ಇನ್ನೂ ಐತೆ ತಡಿ. ನಮ್ ಗಿರ್ಜಕಾಯಿ ಐತಲ್ಲ ಬಿಡ್ಗಿಡಲ್ಲ ಏನು ಎದ್ರಲ್ಲ. ಚೆನ್ನಾಗಿ ಮಕ್ಕಿಗೆ ನೆಕ್ಕಣಂಗ್ ಉಗಿತೈತೆ. ಇನ್ನೊಂದ್ರಿಟ್ಟು ಉಗಿಬೇಕು. ಏನ್ ನಮ್ಮ ಅತ್ತೆ ಅಂದ್ರೆ ಏನ್ ಸದ್ರ ತಿಳ್ಕೊಂಡಿದ್ಯಾ ನೀನು? ಏನ್ ಪುಕ್ಷಾಟೆ ಅನ್ಕೊಂಡಿದ್ಯಾ ನೀನು? ಅಕ್ಕನ್ನ ಪರವಾಗಿಲ್ಲ ನೀನು ಒಂದ್ರಿಟ್ಟು. ಅಲ್ಲ ಕಣಕ ನೋಡು, ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ ನಿನಗೆ. ನೋಡು ತಿಳ್ಕೊಂಬಿಡು. ನೀನು ನಮ್ಕಿಂತ ಮುಂಚೆನೆ ಎದ್ಬಿಟ್ಟು ಬಕೆಟ್ ಆ ಡ್ರಮ್ ಅಂತೆ ಅದು ಇದು ಇಟ್ಕೊಂಡ್ಬಿಟ್ಟು ನೀರ್ ತುಂಬ್ಕ ಬೇಡ ಅಂದ್ರೆ ಯಾರು? ನಮ್ ಮೇಲೆ ಎಲ್ಲ ಹೇಳಕ್ ಬರ್ಬೇಡ ನೀನು. ನಮ್ ಪಾಡಿಗೆ ನಾವು ಬಂದ್ಬಿಟ್ಟು ಎಲ್ಲಕ್ಕಿಂತ ಮುಂಚೆ ತಗೊಂಡ್ಬಂದ್ಬಿಟ್ಟು ಬಿನ್ಗೆ ಬಕೆಟ್ ಡ್ರಮ್ ಎಲ್ಲ ಇಟ್ಕೊಂತೀವಿ. ನಮ್ ಪಾಡಿಗೆ ನಾವು ತುಂಬ್ಕೊಂಡು ಹೋಗ್ತೀವಿ. ನಿನ್ನಂಗೆ ಹಿಂದಿಂದ ಬಂದ್ಬಿಟ್ಟು ಎಲ್ಲಾರ ಮೇಲೂ ದಬಾಸ್ ಮಾಡಲ್ಲ, ನಾವು ದಬಾಸ್ಗಿರಿ ಮಾಡಲ್ಲ. ಹಂಗ್ ರೂಟಿಗೆ ಬರ್ತಿದ್ದೆ ನೀನು. ನಾನು ಏನೋ ನಿನ್ಗೂ ಬಹಳ ಒಳ್ಳೆವಳು ಅನ್ಕೊಂಡಿದ್ದೆ ಕಣೆ. ನೀನು ನಿಮ್ಮ ಅತ್ತೆ ಅಂತೇನೆ ದಿಮಾಗ್ ತೋರಿಸ್ತಿದ್ಯಾ ನನ್ನ ಮುಂದೆ. ನನ್ನ ಮುಂದೆ ಇವೆಲ್ಲ ಇಟ್ಕೋಬೇಡ ನೀನು. ನಾನೇನು ಎದ್ರಗಿದ್ರಲ್ಲ. ಅತ್ತೆ ಸೊಸೆ ಇಬ್ರಾಳದನ್ನು ನನಗೆ ಎದುರ್ಸಕ್ ಬರ್ತಿದ್ದೀರಾ ನೀವು? ನೀವ್ ಎದುರಿಸ ತಕ್ಷಣ ನಾನು ಎದ್ರಗಡ್ತೀರ ಅನ್ಕೊಂಡಿದ್ಯೇನೆ. ಮಾಡ್ತೀನಿ ತಡಿ ನಿಮ್ಗೆ. ಜಲ್ಜಾ ಈ ಕಡೆ ಬಾರಿ ಇಲ್ಲಿ. ನಾನು ಡ್ರಮ್ ತುಂಬ್ಕೋಬೇಕು. ನಿನ್ ಬಿನ್ಗೆ ಆಯ್ತೇನೆ. ಈ ಕಡೆ ಬಾರಿ ಇಲ್ಲಿ. ಇನ್ನು ಅವಾಗ್ಲಿಂದ ನಾನು ತುಂಬೆ ಇಲ್ವೇನೆ? ಈ ಕಡೆ ಅಮ್ಮಣ್ಣಿ ನೋಡ್ರಿ ಇಲ್ಲಿ. ನಾನು ದೊಡ್ಡ ಡ್ರಮ್ ತಗೊಂಬಂದಿದ್ದೀನಿ. 100 ಬಿನ್ಗೆ ಹಿಡಿಯುತ್ತೆ. ಇದು ತುಂಬವರೆಗೂ ಮಾತ್ರ ಅತ್ತೆ ಸೊಸೆ ಇಬ್ರಾಳ್ಗೂ ಒಂದ್ ತೊಟ್ಟು ನೀರು ಬಿಡಲ್ಲ ನಿಮ್ಗೆ.
ಅದೇನ್ ಮಾಡ್ಕೊಳ್ತೀರಾ ಮಾಡ್ಕೊಳ್ರಿ, ಇಡಿಯಾಗಿ ಬಿಡಲ್ಲ. ಹ್ಞೂ, ನಾನು ಈ ಡ್ರಮ್ ಎಲ್ಲ ಪೂರಾ ತುಂಬಬೇಕು, ಆಮೇಕಿಂದ ಬಿಡ್ತೀನಿ. ಅದೇನ್ ಮಾಡ್ಕೊಳ್ತೀರಾ ಮಾಡ್ಕೊಂಬರ್ರಿ. ನೀವು ಮಾತ್ರ ಬೆಳಗ್ಗೆ ಎದ್ದಾಡ್ಕೊಳ್ಳಿ, ನೀವೆಲ್ಲ ತಗೊಂಬಂದ್ಬಿಟ್ಟು ತುಂಬ್ಕೊಡ್ತೀರಲ್ಲ, ಅವಾಗ ಹೆಂಗಾಗುತ್ತೆ ಹೇಳು? ನಮಗೂ ಹಂಗೆ ಆಗೋದು. ಇವಾಗ ನಮ್ಗೆ ಅವೆಲ್ಲ ಗೊತ್ತಿಲ್ಲ. ನಾನು ಡ್ರಮ್ ಇಲ್ಲಿ ತಗೊಂಬಂದು ಇಟ್ಟಿದ್ದೀನಿ, ಇದು ತುಂಬಲಿ, ಆಮೇಕಿಂದ ನೀವು ನೀರು ಇಟ್ಕೊಂಡು ಹೋಗಿರತ್ತೆ. ಹೋಗ್ರಿ ಹೋಗ್ರಿ. ಏನ್ ಹೇಳ್ತಿದ್ದಾಳಂತ ಗೊತ್ತಾಗ್ತಿಲ್ವಲ್ಲ, ಕರೆಕ್ಟಾಗಿ ಕಿವಿ ಬೇರೆ ಕೇಳಿಸಲ್ಲ, ಏನಿಲ್ಲ. ಓ, ಅವಳು ಏನ್ ಹೇಳ್ತಿದ್ದಾಳಂತ ನನಗೊಂದು ರೀಟು ಕಿವಿ ಬಿಡ್ಬೇಕಿತ್ತಲ್ಲ. ಇವಳಿಗೆ ಮಾಡ್ತಿದ್ದೆ, ಇವಳಿಗೆ ಗಿರಿಜಿಗೆ, ಇವಳಿಗೆ. ಓ, ಏನ್ ಸದರದಿಂದ ಮಾತಾಡ್ತಿದ್ದಾಳ ನೋಡು. ಅವಾಗ್ಲೇ ನಾನು ನೋಡ್ತಿದ್ರಿ. ನಾನ್ ಸೊಸೆ ಏನ್ ಸಾಮಾನ್ಯದವಳಲ್ಲ ಕಡೆ ಹೇಳು. ಏನ್ ಎದ್ರಗಿದ್ರಲ್ಲ ಮಕ್ಳಿಗೆ ಮುಗಿತಾಳ ಅವಳು ಏನು. ಓ ಬಯ್ಯಮ್ಮ, ನೀನೇನ್ ಎದ್ರಕಬೇಡ, ನಾನು ಇದೀನಿ ನಿನಗೆ. ನೀನ್ ಯಾಕೆ ತಲೆ ಕೆಡ್ಸ್ಕೊಡ್ತೀಯ? ನಿಂಗಮ್ಮ ಬಯ್ಯಿ ಹೇಳ್ತೀನಿ. ಓ ಯಾಕ ಗಿರಿಜಿ ಯಾಕ ಅತಿಯಾಗಿ ಮಾತಾಡ್ತಿದ್ದಾಳ ಅವಳು? ಆಯ್ತ್ ಕಡೆ ಬಾರೆ ನೋಡ್ತೀನಿ. ಅದು ಡ್ರಮ್ ಅಂತ ಹೇಳ್ತಿದ್ಯಲ್ಲ, ಆ ಡ್ರಮ್ ತುಂಬೋವರೆಗೂ ನಾವು ಸುಮ್ಮಕ್ ನಿಂತ್ಕೋಬೇಕಾ? ನಿನ್ಗೆ ಮಾಡ್ತೀನಿ ತಡಿಗೆ. ಆ ಡ್ರಮ್ ತುಂಬೋವರೆಗೂ ಬಿಡಲ್ಲ ನಿನ್ಗೆ. ಆ ಡ್ರಮ್ ತಗೊಂಡ್ಬಿಡೋಗ್ಬಿಟ್ಟು ಆ ಚರಂಡಿಲ್ ಬಿಸಾಕ್ತೀನಿ ತಡಿ. ತಗೊಂಬೈಲಿ, ಅದು ಎಂತ ಡ್ರಮ್ ತಗೊಂಬಂದಿರಿ ನೋಡೇ ಬಿಡ್ತೀನಿ. ಇವಳು ಒಬ್ಳೆ ಸೀಮೆಗಿಲ್ಲಿ ಡ್ರಮ್ ತಗೊಂಬಂದು ಇಟ್ಟಿರೋದು. ನಮ್ಗೇನ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ ನೀನ್ ಡ್ರಮ್ಗಳು? ಮಾಡ್ತೀನಿ ತಡಿ ನಿನ್ಗೆ. ನಾಳೆಯಿಂದ ಐತೆ ನಿನ್ಗೆ ನೀರ್ ಇಟ್ಕೊಡುವಂತೆ. ನಾಳೆಯಿಂದ ನಾನೊಂದ್ 20-30 ಡ್ರಮ್ಗಳಿದಾವೆ. ಎಲ್ಲ ತಗೊಂಬಂದ್ಬಿಟ್ಟು ಸಾಲದಕ್ಕೂ ಹಂಗೆ ನಿಲ್ಲಿಸ್ಬಿಡ್ತೀನಿ ಒಂದ್ ಕಡೆಯಿಂದ. ಆಮೇಕಿಂದ ನೀನ್ ಅದೆಂಗ್ ನೀರ್ ತುಂಬ್ಕೊಂಡು ಹೋಗಿ ಅಂತ ನೋಡ್ತೀನಿ ನಾನು. ಒಂದ್ ತೊಟ್ಟು ನೀರ್ ಹಿಡಿಯಕ್ ಆಗಲ್ಲ ನಿನ್ ಕೈಲಿ. ಹಂಗ್ ಮಾಡ್ತೀನಿ ನಾಳೆಯಿಂದ ತಡಿ. ನಿನ್ಗೆ ಐತೆ ನಿನ್ಗೆ. ತಗೊಂಬೈಲ, ಅದ ಎಂತ ಡ್ರಮ್ ನೋಡ್ತೀನಿ. ತಗೊಂಡೋಗ್ಬಿಟ್ಟು ಚರಂಡಿಲ್ ಬಿಸಾಕ್ ಬರಿಲ್ಲ ಅಂದ್ರೆ ಕೇಳಿ. ಇವಾಗ ತಗೊಂಬಂದಿರೋ ಡ್ರಮ್ಮು ನೀನು ತಗೊಂಡೋಗ್ಬಿಟ್ಟು ಬಿಸಾಕ್ ಬರ್ತೀಯ ನೀನು. ಮುಟ್ಟೆ ನೋಡೋಣ, ಮುಟ್ಟೆ ನೋಡೋಣ. ಏನು ದುಡ್ಡು ನಿನ್ ತಾತ ಕೊಟ್ಟಿದ್ನ? ನಾನ್ ಸ್ವಂತವಾಗಿ ದುಡ್ಕೊಂಡು ತಗೊಂಬಂದಿರೋ ಡ್ರಮ್ ಇದು. ನಮ್ ಡ್ರಮ್ ಕಣೆ, ನಮ್ ಡ್ರಮ್ ಮುಟ್ಟೋದಕ್ಕೆ ನೀನ್ ಯಾರೇ? ದುಡ್ಡು ನಿನ್ ತಾತ ತಗೊಂಬಂದ್ ಕೊಟ್ಟಿದ್ದ ಅನ್ಕೊಂಡಿದ್ಯಾ? ನಿನ್ ತಾತ. ಮಾಡ್ತೀನಿ ತಡಿ ನಿನ್ಗೆ. ಹತ್ರ ಬಾ ಇಲ್ಲಿ, ಮುಟ್ಟು ನೋಡೋಣ. ನೋಡು ನೋಡು, ರೇಗಸ್ಬೇಡ. ನನಗ್ ತಲೆ ಕೆಟ್ಟೆ ಮಾತ್ರ. ನಾನು ನಮ್ಮ ಅತ್ತೆಗಿಂತ ಜಾಸ್ತಿ ಮಾತಾಡ್ಬಿಡ್ತೀನಿ. ಯಾರು ವಯಸ್ಸಲ್ಲಿ ದೊಡ್ಡವರು ಅಂತ ಮರ್ಯಾದೆ ಕೊಟ್ಟು ಮಾತಾಡ್ತಿದೀನಿ. ಯಾವಾಗ ಮಾತಾಡುವ? ನೀನ್ ಅದು ಇದು ತಾತ ಅಜ್ಜಿ ತಾವೆಲ್ಲ ಬರೋದಿದ್ರೆ ನೋಡು, ನಾನು ಹೆಂಗ್ ಬೇಕಂಗ್ ಮಾತಾಡ್ಬಿಡ್ತೀನಿ. ನಾನು ಬಲು ಕೆಟ್ಟವಳು. ಮತ್ತೆ ಮಾಡ್ತೀಯ? ಏನೇ ಮಾಡ್ತೀಯ ನೀನು? ಏನು ಮಾಡಕ್ಕಾಗಲ್ಲ. ನೀನು ನಿಮ್ಮ ಅತ್ತೆ ಸುಮ್ಮಕ್ ನಿಂತ್ಕೋಬೇಕು. ಬೆಳಗಿಂದ ಸಂಜೆ ಗಂಟ ಬರೀ ಬೇರೆಯವ್ರ ಕಷ್ಟ ಅರ್ಥ ಮಾಡ್ಕೊಳ್ಳೋದು ಏನಿಲ್ಲ. ಎಲ್ಲ ಕಡೆ ಮಾಡೋ ಕೆಲ್ಸಗಳು ಇಲ್ಲವೇನ್ರಿ ನಿಮ್ಗೆ? ಅತ್ತೆ ಸೊಸೆ ಇಬ್ರಾಳು ಎಲ್ಲಾರ ಜೊತೆ ಹಿಂಗ್ ಜಗಳ ಮಾಡ್ಕೊಂಡ್ ಬರ್ತಿರ್ತೀರಲ್ಲ. ನಾವ್ ನೀರ್ ಹಿಡಿಯೋದ್ ಬೇಡವಾ ನಾವು? ದಿನಾಲು ಯಾರ ಜೊತೆನಾದ್ರೂ ಒಂದೊಂದ್ ಜಗಳ ಮಾಡ್ಕೊಂಡು ತಿರ್ಗಾಡ್ತಿರ್ತೀರಲ್ಲ ಅತ್ತೆ ಸೊಸೆ. ಮೊದ್ಲು ನಿಮ್ಮ ಯಾಪಂಗ್ ಹೇಳ್ಬೇಕು, ಮಕ್ಕೋಗ್ದು ಸುಮ್ನಾಗ್ಸು ಅಂತ. ಯಾರ ಜೊತೆ ಅವ್ರ ಜೊತೆ ಜಗಳಕ್ಕೆ ಹೋಗ್ತಿರ್ತೀರಲ್ಲ ಅತ್ತೆ ಸೊಸೆ ಇಬ್ರಾಳು. ಇದಾಕ್ರೆ ಅಮ್ಮಣ್ಣಿ ಹಿಂಗ್ ಆಡ್ತಿದ್ದೀರವು? ಅಯ್ಯ 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 ಅಯ್ಯ, ಏನಾಯ್ತವ? ಇಡೀ ಊರವರೆಲ್ಲಾರು ನಿನ್ಕಂಡ್ ನೋಡ್ತಿದ್ರಲ್ಲ ನಿಮ್ ಜಗಳನ. ನಾನ್ ಇದೇನಾಯ್ತದ ಭಗವಂತ ಅಂತ ನಾನು ಎದ್ದೋ ಬಿದ್ದು ಅಂತ ಓಡ್ ಬರ್ತಿದ್ದೀನಿ. ತಿಂಡಿ ತಿಂತಾನೆ ಅರ್ಧಂಬರ್ಧ ತಿಂಡಿ ತಿಂದು. ಅಮ್ಮಣ್ಣಿ ನಿಂಗಮ್ಮ, ಏನಾಯ್ತೆ? ಗಿರ್ಜಿ, ನಿನ್ಗೇನಾಯ್ತೆ? ನೀನ್ ಹಿಂಗ್ ಮಕ್ಕ ಮಾಡ್ಕೊಂಡಿದ್ಯಾ? ಯಾಕ್ರಿ ಜಗಳ? ಏನಾಯ್ತ್ರಿ? ಈ ತಿಮ್ಮಜಿಯಿಂದಾನೆ ನನ್ನ ಜಗಳ. ಅಲ್ಕಣಜ್ಜಿ ಬಾರಜಿ ಇಲ್ಲಿ, ಮುಂದಕ್ಕೆ ಬಾರಜಿ ಇಲ್ಲಿ ಒಂದ್ರೇಟು. ಅತ್ತೆ ಇಬ್ರಾಳ್ಗು ಹುಡುಗಿರ್ಗಳಿಗೆ ಜಗಳ ಹಾಕ್ಬಿಟ್ಟು ಸುಮ್ಮಕ್ ನಿಂತ್ಕೊಂಡಿದ್ಯಾ? ವಯಸ್ಸಲ್ಲಿ ದೊಡ್ಡೋಡಾಗ್ಬಿಟ್ಟು ಬೈದ್ಬಿಟ್ಟು ಅವ್ರಿಗೆ ಇಬ್ರಿಗೂ ಬುದ್ಧಿ ಹೇಳ್ಬಿಟ್ಟು ಆ ಕಡೆ ಈ ಕಡೆ ಕಳಿಸ್ತಾನೆ. ಜಗಳ ಮಾಡ್ತಿರೋದು ನೋಡ್ಕೊಂಡು ಸುಮ್ಮಕ್ ನಿಂತಿದ್ದೆ ಅಲ್ಲಜಿ. ಬುದ್ಧಿ ಇಲ್ವೇನಜ್ಜಿ ನಿನ್ಗೆ? ಏನಂದೆ ಗೌರಮ್ಮ? ತಿಂಡಿ ಆಯ್ತಾ ಅಂತ ಕೇಳ್ದ? ತಿಂಡಿ ಏನ್ ಮಾಡಿರಲಿಲ್ಲ ನಮ್ಮಂದ್ಲಿ. ಇವತ್ತು ಮುದ್ದೆ ಬಸ್ಸಾರು ಮಾಡಿದ್ದು. ಮುದ್ದೆ ಬಸ್ಸಾರು ತಿನ್ಕೊಂಡು ಇವಾಗಿನ ಬಂದ್ ನೀರ್ ಹಿಡಿಯೋದು ಅಂತ ಬಂದ್ರೆ ಈ ಗಿರ್ಜಿ ನೋಡೆ ಜಗಳ ಮಾಡ್ತಿರೋದು ನಮ್ಮ ಮೇಲೆ. ಹೆಂಗ್ ಬೇಕಂಗೆ ಮಾತಾಡ್ತಿದ್ದಾಳಲ್ಲೇ. ಸರಿ, ನೀನೇನ್ ಮಾಡಿದ್ದೆ ತಿಂಡಿ? ಅಡಿಗೆ ಮಾಡಿದ್ರ ತಿಂಡಿ ಮಾಡಿದ್ರ? ನಮ್ಮಂತೂ ನನ್ನ ಸೊಸೆ ಮಾತ್ರ ಯಾವಾಗ್ಲೂ ಅಡಿಗೆನೆ ಕಣಮ್ಮ ಮಾಡೋದು. ನಾನ್ ತಿಂಡಿ ತಿಂದಲ್ಲ ಅಂತ ಗೊತ್ತು, ತಿನ್ನಲ್ಲ ಅಂತ. ಅದಕ್ಕೆ ನನ್ನ ಸೊಸೆ ಪಾಪ ನಮ್ ನಿಂಗಮ್ಮ ಮಾತ್ರ ಯಾವಾಗ್ಲೂ ಅಡಿಗೆನೆ ಮಾಡೋದು. ಮುದ್ದೆ ಬಸ್ಸಾರು ಇಂಥವೆಲ್ಲ ಸಾಂಬಾರ್ಗಳು, ಮೊಸಪ್ ಅಂತೆ, ಮೊಳಕೆ ಹುಳ್ಳಿ ಕಟ್ಟಿದ ಸಾಂಬಾರು, ಬರೀ ಇಂಥವೇ ಮಾಡೋದು ನನ್ನ ಸೊಸೆ ಮಾತ್ರ ಪಾಪ. ನಿಮ್ಮಂದ್ಲಿ ತಿಂಡಿನ ನಿನ್ ಸೊಸೆ ಯಾವಾಗ್ಲೂ ತಿಂಡಿನೇ ಮಾಡತ್ತಾ? ಪಾಪ ಅತ್ತೆ ಕಷ್ಟ ಸುಖ ಅರ್ಥ ಮಾಡ್ಕೊಳ್ಳೋದ ಏನಿಲ್ಲ. ಗೌರಾಜಿ ಸಿಕ್ಕಾಕೊಂಡ್ಬಿಟ್ಟೈತೆ. ಗೌರಾಜಿ ತಲೆ ಕೆಟ್ಟೋಗ್ಬಿಡುತ್ತೆ ಇವಾಗ. ನಾನೊಂದು ಮಾತಾಡಿದ್ರೆ ಈ ವಜ್ಜಿನ ಒಂದು ಮಾತಾಡ್ತೈತಲ್ಲಪ್ಪ. ಏನಪ್ಪ ಮಾಡೋದು? ಅಮ್ಮಣ್ಣಿ ನಿಂಗಮ್ಮ, ಯಾಕ್ರೆ ಹಿಂಗ್ ಜಗಳ ಆಡ್ತಿದ್ರು? ನಿಮ್ಮ ಅತ್ತೆ ನೋಡಿದ್ರೆ ಏನೇನೋ ಮಾತಾಡುತ್ತೆ. ನಿಮ್ಮ ಅತ್ತೆ ಕರೆಕ್ಟಾಗಿ ಕಿವಿ ಕೇಳಿಸಲ್ಲ, ಏನಿಲ್ಲ. ನಿಮ್ಮ ಅತ್ತೆ ಮಾತು ಕೇಳ್ಕೊಂಡ್ಬಿಟ್ಟು ನೀನ್ ಜಗಳಕ್ಕೆ ಹೋದ್ರೆ ಸರಿ ಆಗುತ್ತೇನೆ. ಈ ಕಡೆ ಬಾರ ಇಲ್ಲಿ. ನೋಡೋರು ಯಾರು ಏನಂತಾರೆ? ನಿಮಗ್ ಬುದ್ಧಿ ಬಡವೇನೆ ನಿಂಗಮ್ಮ? ಯಾಕೆ ಗೌರಮ್ಮ ಹಿಂಗ್ ಆಡ್ತಿದ್ಯಾ? ನಾನ್ ನಿನಗ್ ಮಾತಾಡ್ಸಿದ್ರೆ ನೀನ್ ಆ ಕಡೆ ಮಾತಾಡ್ಸಿದ್ಯಲ್ಲ. ಯಾಕೆ ನನ್ ಜೊತೆ ಕೋಪ ಮಾಡ್ಕೊಂಡಿದ್ಯಾ? ಯಾಕೆ ಮಾತಾಡ್ಸಲ್ವೇನೆ ನೀನು? ನೀರ್ ಬಿಡ್ತಿಲ್ಲ ಕಡೆ ಆ ಗಿರ್ಜಿ. ಅದಕ್ಕೆ ಜಗಳ ಏನ್ ಆಡ್ತಿಲ್ಲ, ಚರ್ಚೆ ಮಾಡ್ತಿದಾರ ಅಷ್ಟೇ. ಒಂದೆರಡು ಕ್ಯಾನ್ ನೀರ್ ಹಿಡಿಯಕ್ಕೆ ಬಿಡ್ರಮ್ಮ ಒಂದ್ರಿಟ್ಟು ಅಂತ ಅವಾಗ್ಲೇ ನಾನು ಹೇಳ್ತಿದ್ದೀನಿ. ಬಿಡ್ತಿರಲ್ಲ. ಅದಕ್ಕೆ ನನ್ ಸೊಸೆ ಬಂದಿದ್ದಾಳೆ ನನ್ ಸಪೋರ್ಟಿಗೆ. ನನ್ ಸೊಸೆ ಯಾವಾಗ್ಲೂ ನನ್ ಸಪೋರ್ಟಿಗೆ ಇದ್ದೇ ಇರ್ತಾಳೆ. ತಿಮ್ಮಜ್ಜಿ, ಬುದ್ಧಿ ಬೇಡವೇನೆ ನಿನ್ಗೆ? ಆ ಹುಡುಗಿರ್ಗಳು ಒಬ್ರಿಗೊಬ್ರು ಚರ್ಚೆ ಮಾಡ್ಕೊಳ್ತಿದಾರೆ.
ಬೈದ್ಬಿಟ್ಟು ಮನೆ ಕಳಿಸ್ತಲ್ಲ ನೀನು. ಯಾವ್ದೇನ ಹೇಳ್ಕೊಂಡು ಕುಂತಿದ್ಯಾ ಇಲ್ಲಿ? ಈ ಕಡೆ ಬಾ ಇಲ್ಲಿ. ಏ ಅಮ್ಮಣ್ಣಿ ಬರ್ರೆ ಈ ಕಡೆ ಹೋಗ್ರೆ, ಮನೆ ಕಡೆ ಹೋಗ್ರೆ ಸುಮ್ಕೆ. ಏನ್ ನೀರ್ ಏನು ಇವತ್ತು ಒಂದೇ ದಿವಸ ನೀರು ಹಿಡಿಯೋದು? ನೀರೇನ್ ಬೇಕಾದಷ್ಟು ಏನ್ ಬಿಡ್ತಾರೆ? ಅಮ್ಮಿಕ್ಕಿಂತ ಬೇಕಾದ್ರೆ ನೀರ್ ಹಿಡಿಯಿರುತ್ತೆ. ನಿಮ್ ಪಾಡಿಗೆ ನೀವು ಮನೆ ಕಡೆ ಹೋಗ್ರೆ ಸಾಕು. ಏನ್ ಹುಡುಗಿರಾಗಿದ್ದೀರೋ ಏನಮ್ಮ, ನಿಮ್ಗೆ ಬುದ್ಧಿ ಇಲ್ವೇ ಅಂದ್ರೆ ನಿಮ್ಗೆ?